ವೃಶ್ಚಿಕ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ತಲೆ ಕಾಯುವಂತಾಗುತ್ತದೆ. ಈ ಇಬ್ಬರು ವ್ಯಕ್ತಿಗಳ ಮಾತು ಕೇಳಿ ನೀವು ಕೆಲವು ಕ್ಷಣಗಳ ಕಾಲ ಯೋಚನೆಗೆ ಬೀಳುತ್ತೀರಿ. ಕೊನೆಗೆ ಈ ಜನರು ಏನು ಬಯಸುತ್ತಿದ್ದಾರೆ ಎಂದು. ಸ್ನೇಹಿತರೆ, ನಿಮಗೆ ಎಲ್ಲವೂ ಸಾಮಾನ್ಯವಾಗಿದೆ ಅನಿಸುತ್ತಿರಬಹುದು. ಜನರು ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ ಮತ್ತು ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವ ಮಾತುಗಳಿಗೂ ನಿಮಗೂ ಯಾವುದೇ ವಿಶೇಷ ಸಂಬಂಧವಿಲ್ಲ. ಆದರೆ ಮುಂಬರುವ ಸಮಯದಲ್ಲಿ ಇಬ್ಬರು ವ್ಯಕ್ತಿಗಳ ಮಾತುಗಳು ನಿಮ್ಮ ಮುಂದೆ ಬರಬಹುದು. ಅವುಗಳ ಪ್ರಭಾವ ನಿಮ್ಮ ಒಳಗಿನವರಿಗೂ ಅರಿವಾಗುತ್ತದೆ. ಮೊದಲನೇ ಮಾತು ಕೇಳಿ ನಿಮಗೆ ಕೋಪ ಬರಬಹುದು. ಎರಡನೇ ಮಾತು ಕೇಳಿ ಆಶ್ಚರ್ಯವಾಗಬಹುದು ಮತ್ತು ನಂತರ ಎರಡು ಮಾತುಗಳನ್ನು ಜೋಡಿಸಿದ ಮೇಲೆ ಕಳೆದ ಕೆಲವು ಸಮಯದಿಂದ ನಡೆಯುತ್ತಿದ್ದ ಸಂಗತಿಯ ಹಿಂದೆ ನಿಜವಾದ ಕಥೆ ಬೇರೆಯಾಗಿತ್ತು ಎಂಬುದು ನಿಮಗೆ ಅರ್ಥವಾಗಲು ಪ್ರಾರಂಭವಾಗುತ್ತದೆ. ಮೊದಲನೆಯದಾಗಿ, ನಿಮಗೆ ಯಾರೋ ಒಬ್ಬರು ಹೇಳಿದ ಮಾತುಗಳನ್ನು ಕೇಳಲು ಸಿಗಬಹುದು. ಆ ಮಾತು ಬಹುಶಃ ನೇರವಾಗಿ ನಿಮ್ಮ ಬಗ್ಗೆ ಇಲ್ಲದಿರಬಹುದು, ಆದರೆ ಅದರಿಂದ ನಿಮ್ಮ ಹೆಸರು, ನಿಮ್ಮ ಕೆಲಸ, ನಿಮ್ಮ ನಿರ್ಧಾರ ಅಥವಾ ನಿಮ್ಮ ಯಾವುದೋ ಹಳೆಯ ಮಾತುಗಳಿಗೆ ಸಂಬಂಧಿಸಿದ್ದಿರಬಹುದು. ಆರಂಭದಲ್ಲಿ ನೀವು ಇದನ್ನು ಇಷ್ಟೊಂದು ದೊಡ್ಡ ವಿಷಯ ಮಾಡುವ ಅಗತ್ಯವೇನಿತ್ತು ಎಂದು ಯೋಚಿಸುತ್ತೀರಿ. ಆದರೆ ಅದೇ ಮಾತುಗಳು ಇನ್ನೊಂದು ಕಡೆಯಿಂದ ಕೇಳಿ ಬಂದಾಗ ಕಥೆಯಲ್ಲಿ ಏನೋ ಇಂಥ ಸಂಗತಿ ಇದೆ, ಇದುವರೆಗೂ ನಿಮಗೆ ತಿಳಿದಿರಲಿಲ್ಲ ಎಂದು ಅನಿಸುತ್ತದೆ. ಆದರೆ ಸ್ನೇಹಿತರೆ, ಈ ಸಮಯದಲ್ಲೇ ನೀವು ನಿಮ್ಮ ಕೋಪವನ್ನು ತಡೆದುಕೊಳ್ಳಬೇಕಾಗುತ್ತದೆ. ಏಕೆಂದರೆ ನೀವು ತಕ್ಷಣ ಪ್ರತಿಕ್ರಿಯಿಸಿದರೆ ಎದುರಿಗಿರುವ ವ್ಯಕ್ತಿ ಬಯಸುತ್ತಿರುವುದು ಅದನ್ನೇ ಇರಬಹುದು. ಯಾವ ಮಾತು ನಿಮ್ಮನ್ನು ಕಿರಿಕಿರಿಗೊಳಿಸುತ್ತದೆ ಎಂದು ಕೆಲವರು ಬಯಸುತ್ತಾರೆ ಮತ್ತು ಮತ್ತೆ ಅದೇ ಜಾಗಕ್ಕೆ ಏಟು ನೀಡುತ್ತಾರೆ. ಹೌದು ಸ್ನೇಹಿತರೆ, ಅವರು ನಿಮ್ಮ ಪ್ರತಿಕ್ರಿಯೆಯನ್ನು ನೋಡಲು ಬಯಸುತ್ತಾರೆ ಮತ್ತು ಅವರು ನಿಮ್ಮ ದೌರ್ಬಲ್ಯವನ್ನು ಅಲ್ಲ, ಬದಲಾಗಿ ನಿಮ್ಮ ಕೋಪವನ್ನು ಹುಡುಕುತ್ತಾರೆ. ಆದ್ದರಿಂದ ಎಂದಾದರೂ ಇಂಥ ಮಾತು ನಿಮ್ಮ ಮುಂದೆ ಬಂದರೆ ಮೊದಲು ಪೂರ್ತಿ ಮಾತನ್ನು ಕೇಳಿ ನಂತರ ಯೋಚಿಸಿ, ಆಮೇಲಷ್ಟೇ ಏನಾದರೂ ಮಾತನಾಡಿ. ಮೊದಲ ನೋಟದಲ್ಲಿ ಇಬ್ಬರು ನಿಮ್ಮ ವಿರುದ್ಧವಾಗಿದ್ದಾರೆ ಅನಿಸಬಹುದು, ಆದರೆ ಇಬ್ಬರ ಉದ್ದೇಶ ಒಂದೇ ಆಗಿರಬೇಕು ಎಂದೇನೂ ಇಲ್ಲ. ಒಬ್ಬ ವ್ಯಕ್ತಿ ಕೇವಲ ಕೇಳಿದ ಮಾತನ್ನು ಮರುಕಳಿಸುತ್ತಿರಬಹುದು ಮತ್ತು ಇನ್ನೊಬ್ಬ ವ್ಯಕ್ತಿ ಬೇಕೆಂದೇ ಆ ಮಾತನ್ನು ಕಟ್ಟುಕತೆಯಂತೆ ಕಟ್ಟಿ ಹೇಳುತ್ತಿರಬಹುದು. ಸ್ನೇಹಿತರೆ, ಆದ್ದರಿಂದ ಇಬ್ಬರನ್ನು ಒಂದೇ ದೃಷ್ಟಿಯಿಂದ ನೋಡಬೇಡಿ. ನಿಮ್ಮ ಸುತ್ತಮುತ್ತಲಿನ ಸಣ್ಣ ಸಣ್ಣ ವಿಷಯಗಳ ಕಡೆ ಗಮನ ಕೊಡಿ. ಯಾರು ಪದೇ ಪದೇ ನಿಮ್ಮ ಮಾತನ್ನು ಒಬ್ಬರಿಗೆ ತಲುಪಿಸುತ್ತಿದ್ದಾರೆ, ಯಾರು ನಿಮ್ಮ ಮುಂದೆ ಒಂದು ರೀತಿ ಇತರರ ಮುಂದೆ ಇನ್ನೊಂದು ರೀತಿ ಮಾತನಾಡುತ್ತಾರೆ, ಯಾರು ನಿಮ್ಮ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಪ್ರತಿಕ್ರಿಯಿಸುತ್ತಾರೆ ಮತ್ತು ಯಾರು ನಿಮ್ಮ ಕಷ್ಟದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಆಸಕ್ತಿ ತೋರಿಸುತ್ತಾರೆ. ಈ ಸೂಚನೆಗಳಿಂದ ನಿಮಗೆ ಬಹಳಷ್ಟು ವಿಷಯಗಳು ಅರ್ಥವಾಗಲು ಪ್ರಾರಂಭವಾಗುತ್ತವೆ. ಆದರೆ ಈಗಲೇ ಯಾರೊಬ್ಬರ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ ನಿರ್ಧರಿಸಬೇಡಿ, ಏಕೆಂದರೆ ಪೂರ್ತಿ ಚಿತ್ರಣ ಬರುವ ಮುನ್ನ ಯಾರ ಮೇಲಾದರೂ ಆರೋಪ ಮಾಡುವುದು ಸರಿಯಾಗುವುದಿಲ್ಲ. ಅತ್ಯಂತ ದೊಡ್ಡ ವಿಷಯವೇನೆಂದರೆ, ಈ ಇಬ್ಬರು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೂಪದಲ್ಲಿ ಈಗಾಗಲೇ ಇದ್ದಾರೆ. ಯಾರೋ ಒಬ್ಬರು ತುಂಬ ಹತ್ತಿರದವರಾಗಿರಬಹುದು, ಯಾರೋ ಒಬ್ಬರು ನಿಮ್ಮ ಕೆಲಸ ಅಥವಾ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ್ದವರಾಗಿರಬಹುದು ಮತ್ತು ಸ್ನೇಹಿತರೆ, ನೀವು ಅವರೊಂದಿಗೆ ಸಾಮಾನ್ಯವಾಗಿ ಮಾತನಾಡಲು ಇರಬಹುದು. ಇದೇ ಕಾರಣಕ್ಕೆ ಅವರ ಮಾತನ್ನು ಕೇಳಿ ನಿಮಗೆ ಹೆಚ್ಚು ಆಘಾತವಾಗಬಹುದು. ಹೊರಗಿನವರ ಮಾತು ಅಷ್ಟಾಗಿ ನೋವನ್ನುಂಟು ಮಾಡುವುದಿಲ್ಲ, ನಿಮ್ಮ ಸುತ್ತಮುತ್ತಲಿನವರ ವ್ಯಕ್ತಿ ಆಡಿದ ಮಾತು ನೋವನ್ನುಂಟು ಮಾಡುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಾನು ಯಾರನ್ನು ನನ್ನವನು ಅಂದುಕೊಂಡಿದ್ದೇನೋ ಅವನು ನನ್ನ ಬಗ್ಗೆ ಹೀಗೆ ಯೋಚಿಸುತ್ತಾನ ಎಂದು ನಿಮಗೆ ಅನಿಸಬಹುದು. ಆದರೆ ಇಲ್ಲೂ ಸಹ ತಕ್ಷಣವೇ ಸಂಬಂಧವನ್ನು ಕಳೆದುಕೊಳ್ಳುವ ಅಥವಾ ಜಗಳವಾಡುವ ಅಗತ್ಯವಿಲ್ಲ. ಸ್ನೇಹಿತರೆ, ಮೊದಲು ಇದನ್ನು ನೋಡಿ. ಆ ಮಾತು ನಿಜವೋ ಅಥವಾ ಕೇವಲ ಯಾರೋ ಒಬ್ಬರು ವಾತಾವರಣ ಸೃಷ್ಟಿಸಲು ಅಥವಾ ಹಾಳು ಮಾಡಲು ಆಡಿದ ಮಾತೋ. ಏಕೆಂದರೆ ಹಲವು ಬಾರಿ ಒಂದು ತಪ್ಪು ಗ್ರಹಿಕೆ ಇಬ್ಬರ ನಡುವೆ ಎಂತಹ ಗೋಡೆ ಎಬ್ಬಿಸುತ್ತದೆ ಎಂದರೆ ಅದನ್ನು ಆಮೇಲೆ ಒಡೆಯುವುದು ಕಷ್ಟವಾಗಬಹುದು. ಆದ್ದರಿಂದ ಒಂದು ವೇಳೆ ಯಾವುದಾದರೂ ವಿಷಯ ನಿಮ್ಮ ಮುಂದೆ ಬಂದರೆ ನೇರವಾಗಿ ಆ ವ್ಯಕ್ತಿಯನ್ನೇ ಶಾಂತ ರೀತಿಯಿಂದ ಕೇಳುವುದು ಉತ್ತಮ. ಮೂರನೇ ವ್ಯಕ್ತಿಯ ಮಾತನ್ನು ನಂಬಿ ನಿರ್ಧಾರ ತೆಗೆದುಕೊಳ್ಳಬೇಡಿ ಮತ್ತು ಎದುರಿಗಿರುವ ವ್ಯಕ್ತಿ ಬದಲಾಗಲು ತೊಡಗಿದರೆ, ತಾನು ಹೇಳಿದ ಮಾತಿನಿಂದ ಹಿಂದೆ ಸರಿದರೆ ಅಥವಾ ಪದೇ ಪದೇ ಬೇರೆ ಬೇರೆ ಕತೆ ಹೇಳಿದರೆ ವಿಷಯ ಎಷ್ಟು ನೇರವಾಗಿ ಕಾಣುತ್ತದೆಯೋ ಅಷ್ಟು ನೇರವಾಗಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಯಾವುದೋ ಹಳೆ ವಿಷಯದ ಮಾತನ್ನು ಮತ್ತೆ ಎತ್ತಬಹುದು, ಯಾವುದೋ ಹಳೆ ನಿರ್ಧಾರವನ್ನು ನೆನಪಿಸಬಹುದು ಅಥವಾ ನೀವು ಎಂದೋ ಮರೆತು ಹೋದ ಯಾವುದೋ ಸಾಮಾನ್ಯ ಘಟನೆಯನ್ನು ನೆನಪಿಸಬಹುದು. ಆ ಸಮಯದಲ್ಲಿ ಕೊನೆಗೂ ಈಗ ಈ ಮಾತು ಏಕೆ ಎತ್ತಲಾಗುತ್ತಿದೆ ಎಂದು ನಿಮಗನಿಸುತ್ತದೆ.
ಇದರ ಕಾರಣ ಯಾವುದೋ ಹಳೆಯ ಮಾತು ಇಂದಿನ ಸಂದರ್ಭಗಳಿಗೆ ಜೋಡಿಸಿ ನಿಮ್ಮ ಮೇಲೆ ಒತ್ತಡ ತರಲು ಬಯಸುತ್ತಿರಬಹುದು. ಆದರೆ ನೀವು ಯಾರ ಒತ್ತಡಕ್ಕೂ ಒಳಗಾಗಬೇಡಿ. ಯಾವುದು ಸರಿಯೋ ಅದಕ್ಕೆ ಬದ್ಧರಾಗಿರಿ ಮತ್ತು ಯಾವುದು ತಪ್ಪೋ ಅದನ್ನು ಎದುರಿಗಿರುವವರು ಜೋರಾಗಿ ಮಾತನಾಡುತ್ತಿದ್ದಾರೆ ಎಂಬ ಒಂದೇ ಕಾರಣಕ್ಕೆ ಒಪ್ಪಿಕೊಳ್ಳಬೇಡಿ. ನೆನಪಿಡಿ, ಧ್ವನಿ ಎತ್ತರವಾದ ತಕ್ಷಣ ಮಾತು ನಿಜವಾಗಿ ಬಿಡುವುದಿಲ್ಲ. ಮತ್ತು ಈಗ ಕಥೆಯು ಅತ್ಯಂತ ಕುತೂಹಲಕಾರಿ ಭಾಗವೇನೆಂದರೆ ಸ್ನೇಹಿತರೆ, ಈ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬರ ಮಾತು ನಿಮಗೆ ಕೋಪ ತರಿಸಬಹುದು, ಆದರೆ ಇನ್ನೊಬ್ಬರ ಮಾತು ನಿಮಗೆ ಯೋಚಿಸುವಂತೆ ಮಾಡುತ್ತದೆ. ಮೊದಲನೆಯ ಮಾತು ಕೇಳಿ ನಿಮ್ಮ ತಲೆ ಬಿಸಿಯಾಗುತ್ತದೆ, ಆದರೆ ಎರಡನೇ ಮಾತು ಕೇಳಿದ ನಂತರ ವಿಷಯವೇ ಬೇರೆಯಾಗಿದೆ ಎನಿಸುತ್ತದೆ. ಆದ್ದರಿಂದ ಎರಡು ಮಾತುಗಳನ್ನು ಪೂರ್ತಿಯಾಗಿ ಕೇಳದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಎರಡನೇ ಮಾತು ಪೂರ್ತಿ ಕಥೆಯನ್ನು ಜೋಡಿಸುವ ಕೊಂಡಿಯಾಗಿರಬಹುದು ಮತ್ತು ನೀವು ಶಾಂತವಾಗಿದ್ದರೆ ಕೆಲವು ಸಂದರ್ಭಗಳಲ್ಲಿ ಯಾರು ಕೇವಲ ಮಾತನಾಡುತ್ತಿದ್ದಾರೆ ಮತ್ತು ಯಾರು ನಿಜವಾಗಿಯೂ ಏನನ್ನು ಮುಚ್ಚಿಡುತ್ತಿದ್ದರು ಎಂಬುದು ನಿಮಗೆ ತಿಳಿದುಬರುತ್ತದೆ. ಇದಕ್ಕೆ ಇಷ್ಟನ್ನು ನೆನಪಿಡಿ, ಈ ಇಬ್ಬರು ವ್ಯಕ್ತಿಗಳ ಮಾತು ನಿಮ್ಮ ಮುಂದೆ ಬರುತ್ತದೆ ಸ್ನೇಹಿತರೆ, ಆದರೆ ಅವರ ಮಾತಿನ ಉದ್ದೇಶ ಮತ್ತು ಕೊನೆಗೆ ಅವರಲ್ಲಿ ಯಾರು ನಿಮಗಾಗಿ ತೊಂದರೆ ಉಂಟು ಮಾಡಲು ಪ್ರಯತ್ನಿಸಬಹುದು ಎಂಬುದು ಅವರ ನಿಜವಾದ ಗುರುತು. ಹಾಗಾದರೆ ಸ್ನೇಹಿತರೆ, ಕತೆ ಇನ್ನೂ ಮುಗಿದಿಲ್ಲ, ಏಕೆಂದರೆ ಈ ಇಬ್ಬರ ಮಾತು ಮುಂದೆ ಬಂದ ನಂತರ ವಿಷಯ ಕೇವಲ ಒಂದು ಸಂಭಾಷಣೆಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಯಾವುದೋ ಹಳೆಯ ಮಾತು ದಿಢೀರನೆ ಮತ್ತೆ ಮುನ್ನೆಲೆಗೆ ಬರಬಹುದು. ಯಾರದ್ದೋ ಬಾಯಿಯಿಂದ ಇಂಥ ಮಾತುಗಳು ಬರಬಹುದು. ಇದನ್ನು ಕೇಳಿ ಅವರಿಗೆ ಇದೆಲ್ಲ ಹೇಗೆ ಗೊತ್ತಾಯಿತು ಎಂದು ನಿಮಗೆ ಅನಿಸಬಹುದು. ಇಲ್ಲಿಂದಲೇ ನಿಮಗೆ ಕಳೆದ ಕೆಲವು ಸಮಯದಿಂದ ನಿಮ್ಮ ಬಗ್ಗೆ ಮಾತುಗಳು ನಿಮ್ಮ ಗಮನಕ್ಕೆ ಬಾರದಂತೆಯೂ ನಡೆಯುತ್ತಿದ್ದವು ಎಂಬುದು ಅರ್ಥವಾಗುತ್ತದೆ. ಯಾರೋ ಒಬ್ಬರು ನಿಮ್ಮ ಸಣ್ಣ ಮಾತನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅರ್ಥೈಸಿಕೊಂಡು ನಂತರ ಅದೇ ಮಾತನ್ನು ಮುಂದೆ ಹಲವರಿಗೆ ತಲುಪಿಸಿರಬಹುದು. ಹೌದು ಸ್ನೇಹಿತರೆ, ಆರಂಭದಲ್ಲಿ ಇದನ್ನು ನಿರ್ಲಕ್ಷಿಸಬೇಕು ಎನಿಸಬಹುದು, ಆದರೆ ಬೇರೆ ಬೇರೆ ಕಡೆಗಳಿಂದ ಒಂದೇ ರೀತಿಯ ಮಾತು ಕೇಳಿಬರಲು ತೊಡಗಿದಾಗ ನಿಮ್ಮ ಗಮನ ತನ್ನಷ್ಟಕ್ಕೆ ತಾನೇ ಆ ಕಡೆ ಹೋಗುತ್ತದೆ. ಕೆಲವರು ನಿಮ್ಮ ಮುಂದೆ ಸಾಮಾನ್ಯವಾಗಿ ನಡೆದುಕೊಳ್ಳುತ್ತಿದ್ದರು, ಆದರೆ ನಿಮ್ಮ ಬೆನ್ನ ಹಿಂದೆ ಅವರ ಆಲೋಚನೆ ಬೇರೆಯಾಗಿತ್ತು ಎಂಬುದು ನಿಮಗೂ ಅರಿವಾಗಬಹುದು. ಇಂತಹ ಸಮಯದಲ್ಲಿ ನೀವು ಮಾಡುವ ಅತ್ಯಂತ ದೊಡ್ಡ ತಪ್ಪೆಂದರೆ ನೀವು ಒಬ್ಬ ವ್ಯಕ್ತಿಯ ಬಳಿ ಹೋಗಿ ಯಾರು ಏನು ಹೇಳಿದರು ಎಂದು ಕೇಳಲು ತೊಡಗುವುದು. ಇದರಿಂದ ಮಾತು ಇನ್ನಷ್ಟು ಹರಡಬಹುದು. ಹೌದು ಸ್ನೇಹಿತರೆ, ಮತ್ತು ಎದುರಿಗಿರುವ ವ್ಯಕ್ತಿಗೆ ನಿಮ್ಮ ಪ್ರತಿಕ್ರಿಯೆಯನ್ನೇ ಹೊಸ ಕಥೆಯನ್ನಾಗಿ ಮಾಡುವ ಅವಕಾಶ ಸಿಗಬಹುದು. ಆದ್ದರಿಂದ ಈ ಬಾರಿ ನೀವು ತುಂಬ ಜಾಣತನದಿಂದ ಮುನ್ನಡೆಯಬೇಕು. ಕೇಳಿದ್ದನ್ನು ತಕ್ಷಣವೇ ನಿಜವೆಂದು ನಂಬಬೇಡಿ. ಕಂಡಿದ್ದನ್ನು ತಕ್ಷಣವೇ ಅಂತಿಮ ನಿರ್ಧಾರವೆಂದು ಭಾವಿಸಬೇಡಿ ಮತ್ತು ಒಬ್ಬರ ಮಾತನ್ನು ಕೇಳಿ ಇನ್ನೊಬ್ಬರ ವಿರುದ್ಧ ಹೋಗಬೇಡಿ, ಏಕೆಂದರೆ ಇಬ್ಬರ ನಡುವೆ ಯಾವುದೋ ಹಳೆಯ ತಪ್ಪು ಗ್ರಹಿಕೆಗಳು ಇರಲು ಸಾಧ್ಯವಿದೆ ಮತ್ತು ನೀವು ಕೇವಲ ಅವರ ನಡುವೆ ಸಿಲುಕಿಕೊಳ್ಳುತ್ತಿದ್ದೀರಿ. ಒಬ್ಬ ವ್ಯಕ್ತಿ ತನ್ನ ಅಸಮಾಧಾನವನ್ನು ಹೊರಹಾಕುತ್ತಿದ್ದರೆ ಇನ್ನೊಬ್ಬ ವ್ಯಕ್ತಿ ಕೇವಲ ಆ ಮಾತನ್ನು ಮುಂದೆ ಸಾಗಿಸುತ್ತಿದ್ದಾನೆ. ಆದರೆ ಪೂರ್ತಿ ವಿಷಯಗಳು ಹೊರಬಂದಂತೆ ಯಾರ ಮಾತಿನಲ್ಲಿ ಎಷ್ಟು ಸತ್ಯವಿದೆ ಎಂಬುದು ನಿಮಗೆ ಅರ್ಥವಾಗಲು ಪ್ರಾರಂಭವಾಗುತ್ತದೆ. ಮತ್ತು ನೆನಪಿಡಿ, ಯಾರಾದರೂ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದರೂ ಸಹ ಅವರಿಗೆ ಅದೇ ಭಾಷೆಯಲ್ಲಿ ಉತ್ತರ ನೀಡುವ ಯಾವುದೇ ಅಗತ್ಯವಿಲ್ಲ. ಮತ್ತು ಸ್ನೇಹಿತರೆ, ನಿಮ್ಮ ಶಾಂತಿಯೇ ನಿಮ್ಮ ಪರವಾಗಿ ಅತ್ಯಂತ ದೊಡ್ಡ ವಿಷಯವಾಗಬಹುದು. ಕೆಲವು ವಿಷಯಗಳು ಸಮಯದೊಂದಿಗೆ ತಾವಾಗಿಯೇ ಹೊರಬರುತ್ತವೆ. ಅವು ಹೊರಬಂದಾಗ ಯಾರಿಗೂ ಸ್ಪಷ್ಟನೆ ನೀಡುವ ಅಗತ್ಯವಿರುವುದಿಲ್ಲ. ನೀವು ಈ ಹಿಂದೆಯೂ ಕೇಳಿರದ ವಿಷಯ, ಅದು ಇಬ್ಬರ ನಡುವೆ ನಡೆದ ಮಾತುಕತೆಯನ್ನು ಜೋಡಿಸಬಹುದು ಮತ್ತು ಆಗ ನಿಮಗೆ ಪ್ರತ್ಯೇಕವಾಗಿ ವಿಷಯ ಎಲ್ಲಿಂದ ಪ್ರಾರಂಭವಾಯಿತು ಎಂಬುದು ಅರ್ಥವಾಗುತ್ತದೆ. ಆದ್ದರಿಂದ ಸದ್ಯಕ್ಕೆ ನಿಮ್ಮ ಸುತ್ತಮುತ್ತಲಿನ ಮಾತುಕತೆಗಳ ಬಗ್ಗೆ ಗಮನ ಕೊಡಿ. ದಿಢೀರನೆ ಮೂರನೇ ವ್ಯಕ್ತಿಯೊಬ್ಬರ ಇಂಥ ವಿಷಯವನ್ನು ಹೇಳಬಹುದು, ಅದನ್ನು ನೀವು ಈ ಹಿಂದೆಯೂ ಕೇಳಿರುವುದಿಲ್ಲ. ಆ ವಿಷಯವು ಇಬ್ಬರ ವ್ಯಕ್ತಿಗಳ ನಡುವೆ ಎಲ್ಲೋ ನಡೆದ ಮಾತುಗಳನ್ನು ಜೋಡಿಸಬಹುದು ಮತ್ತು ಈಗ ನಿಮಗೆ ನಿಜವಾಗಿ ವಿಷಯ ಎಲ್ಲಿಂದ ಪ್ರಾರಂಭವಾಯಿತು ಎಂಬುದು ಅರ್ಥವಾಗುತ್ತದೆ. ಆದ್ದರಿಂದ ಸದ್ಯಕ್ಕೆ ನಿಮ್ಮ ಸುತ್ತಮುತ್ತಲಿನ ಮಾತುಕತೆಗಳನ್ನು ಗಮನವಿಟ್ಟು ನೋಡಿ, ಆದರೆ ಯಾರ ಮೇಲೆಯೂ ಅನುಮಾನಪಟ್ಟು ನಿಮ್ಮ ಮನಸ್ಸನ್ನು ಹಾಳು ಮಾಡಿಕೊಳ್ಳಬೇಡಿ. ಯಾರಾದರೂ ನಿಮ್ಮ ಮುಂದೆ ಬಂದು ಯಾವುದನ್ನಾದರೂ ಹೇಳಿದರೆ ಮೊದಲು ಅವರನ್ನು ಕೇಳಿ, ಅವರು ಈ ವಿಷಯವನ್ನು ಎಲ್ಲಿಂದ ಕೇಳಿದರು ಮತ್ತು ಅವರ ಸುತ್ತಮುತ್ತ ಏನು ನಡೆಯುತ್ತಿತ್ತು ಎಂದು. ಉತ್ತರ ಸ್ಪಷ್ಟವಾಗಿದ್ದರೆ ವಿಷಯವನ್ನು ಅರ್ಥ ಮಾಡಿಕೊಳ್ಳಿ. ಪ್ರತಿ ಬಾರಿಯೂ ಕಥೆ ಬದಲಾಗುತ್ತಿದ್ದರೆ ಸ್ವಲ್ಪ ಹಿಂದೆ ಸರಿದು ನೋಡಿ, ಏಕೆಂದರೆ ಸತ್ಯವನ್ನು ಪದೇ ಪದೇ ಬದಲಾಯಿಸುವ ಅಗತ್ಯವಿರುವುದಿಲ್ಲ. ಮತ್ತು ಈಗ ಅತ್ಯಂತ ದೊಡ್ಡ ತಿರುವು ಏನೆಂದರೆ, ಆ ಇಬ್ಬರಲ್ಲಿ ಒಬ್ಬರ ಮಾತು ನಿಮ್ಮ ಹಳೆಯ ನಿರ್ಧಾರದ ಬಗ್ಗೆ ಮತ್ತೆ ಯೋಚಿಸುವಂತೆ ಮಾಡಲು ಬಲವಂತ ಮಾಡಬಹುದು. ಆ ಸಮಯದಲ್ಲಿ ನಾನು ಅರ್ಥ ಮಾಡಿಕೊಂಡಿದ್ದು ಪೂರ್ಣ ಚಿತ್ರಣ ಹೀಗೆ ಇತ್ತೇನೋ ಎಂದು ನಿಮಗನಿಸಬಹುದು.
ಒಬ್ಬ ವ್ಯಕ್ತಿ ತನ್ನ ಸ್ಪಷ್ಟತೆ ನೀಡುತ್ತಿರಬಹುದು, ಹಳೆಯ ವಿಷಯವನ್ನು ಒಪ್ಪಿಕೊಳ್ಳುತ್ತಿರಬಹುದು ಅಥವಾ ಅಡಗಿದ್ದ ಯಾವುದೋ ಮಾಹಿತಿ ಹೊರಬರಬಹುದು. ಇದುವೇ ಆ ಕ್ಷಣ. ನಿಮ್ಮ ಕೋಪವನ್ನು ಮೆಲ್ಲನೆ ಆಲೋಚನೆಯಾಗಿ ಬದಲಾಗಬಹುದು. ಆದರೆ ಈಗಲೂ ನಾನು ಆ ಇಬ್ಬರ ಬಗ್ಗೆ ನೇರವಾಗಿ ಬಹಿರಂಗಪಡಿಸುವುದಿಲ್ಲ, ಏಕೆಂದರೆ ಈಗಲೇ ಯಾರು ಎಂದು ಹೇಳಿಬಿಟ್ಟರೆ ಮುಂದಿನ ಪೂರ್ಣ ರಹಸ್ಯ ಕೊನೆಗೊಳ್ಳುತ್ತದೆ. ಆದ್ದರಿಂದ ಸದ್ಯಕ್ಕೆ ಇಷ್ಟೇ ಅರ್ಥ ಮಾಡಿಕೊಳ್ಳಿ, ಈ ಇಬ್ಬರ ಮಾತುಗಳು ನಿಮಗೆ ಬರೀ ಮಾತುಕತೆಯಾಗಿರುವುದಿಲ್ಲ, ಬದಲಿಗೆ ಯಾವುದೋ ಹಳೆಯ ಭ್ರಮೆಯ ಪರದೆಯನ್ನು ಸರಿಸುವಂತಿರಬಹುದು. ಮತ್ತು ಆ ಸಮಯ ಬಂದಾಗ ನೀವು ಯಾರು ನಿಮ್ಮ ಮುಂದೆ ಸತ್ಯ ಹೇಳುತ್ತಿದ್ದಾರೆ ಎಂಬುದನ್ನಷ್ಟೇ ನೋಡಬೇಕು. ರಹಸ್ಯವನ್ನು ಕೇಳಿ. ಈ ಇಬ್ಬರು ವ್ಯಕ್ತಿಗಳಲ್ಲಿ ಮೊದಲ ವ್ಯಕ್ತಿ ನಿಮ್ಮ ಅತ್ಯಂತ ಹತ್ತಿರದವನಾಗಿರಬಹುದು ಮತ್ತು ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಬಲ್ಲವನಾಗಿರಬಹುದು, ಆದರೆ ನಿಮ್ಮ ಯಾವುದೋ ಮಾತಿನಿಂದ ಒಳಗೊಳಗೆ ಅಸಮಾಧಾನಗೊಂಡಿರುತ್ತಾನೆ. ಅವನು ನೇರವಾಗಿ ಬಂದು ವಿರೋಧಿಸುವುದಿಲ್ಲ, ಬದಲಿಗೆ ನೀವು ಹೇಳಿದ ಮಾತುಗಳನ್ನು ಸ್ವಲ್ಪ ಬದಲಾಯಿಸಿ ಬೇರೆಯವರ ಮುಂದೆ ಇಡಬಹುದು. ಎರಡನೇ ವ್ಯಕ್ತಿ ಮೊದಲು ಮಾತನಾಡಿದ ವಿಷಯವನ್ನು ಹಿಡಿದುಕೊಂಡು ಅದನ್ನು ಇನ್ನಷ್ಟು ದೊಡ್ಡದು ಮಾಡಬಹುದು, ಅಂದರೆ ತಾನೇ ಸ್ವತಃ ಪ್ರಾರಂಭಿಸಿದ ಬೇರೆಯವರ ಮಾತನ್ನು ಮುಂದುವರಿಸುವವನು. ಇಂಥ ಕಾರಣದಿಂದ ವಿಷಯವು ನಿಮ್ಮ ಕಿವಿ ತಲುಪುವಷ್ಟರಲ್ಲಿ ಎಷ್ಟೋ ಬದಲಾಗಿರಬಹುದು, ನಿಮಗೆ ಕೋಪ ಬರಬಹುದು. ಆದರೆ ಇಲ್ಲೇ ಅತ್ಯಂತ ದೊಡ್ಡ ತಿರುವು ಏನೆಂದರೆ ಇಬ್ಬರ ಉದ್ದೇಶವು ಒಂದೇ ಆಗಿರಬೇಕೆಂದಿಲ್ಲ. ಮೊದಲ ವ್ಯಕ್ತಿ ಭಾವನೆಗಳಿಂದ ಅಥವಾ ಹಳೆಯ ಅಸಮಾಧಾನದಿಂದ ಏನನ್ನಾದರೂ ಹೇಳಿರಬಹುದು, ಆದರೆ ಎರಡನೇ ವ್ಯಕ್ತಿ ಅದೇ ಮಾತಿನ ಲಾಭ ಪಡೆದು ವಾತಾವರಣವನ್ನು ಹಾಳು ಮಾಡಬಹುದು. ಆದ್ದರಿಂದ ಯಾರ ಮೇಲೆಯೂ ಸಾಕ್ಷಿ ಇಲ್ಲದೆ ಆರೋಪ ಹೊರಿಸುವ ಬದಲು ಸಂಪೂರ್ಣ ವಿಷಯ ಹೊರಬರುವವರೆಗೂ ಶಾಂತವಾಗಿರುವುದು ಒಳಿತು. ಮತ್ತು ಆಗ ವಿಷಯ ಎಲ್ಲಿಂದ ಶುರುವಾಯಿತು ಎಂಬುದು ನಿಮಗೆ ತಿಳಿಯುತ್ತದೆಯೋ ಆಗ ನಿಮ್ಮ ತಲೆ ನಿಜಕ್ಕೂ ಬಿಸಿಯಾಗಬಹುದು, ಏಕೆಂದರೆ ಯಾವ ವಿಷಯದಿಂದ ಪ್ರಾರಂಭವಾಗುತ್ತದೆಯೋ ಅದು ಬೃಹತ್ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಷ್ಟು ದೊಡ್ಡದಾಗಿರಲಿಲ್ಲ. ಹೌದು ಸ್ನೇಹಿತರೆ, ನಿಮ್ಮನ್ನು ದಾರಿ ತಪ್ಪಿಸಲು ಸಾಕಷ್ಟು ಪ್ರಯತ್ನ ಮಾಡಲಾಯಿತು. ಸ್ನೇಹಿತರೆ, ನಿಮಗೆ ಹೇಳುವುದೇನೆಂದರೆ ನೀವು ನಿಮ್ಮ ಕೆಲಸದ ಮೇಲಷ್ಟೇ ಗಮನ ಹರಿಸಿ. ನಿಮ್ಮ ಗ್ರಹ ನಕ್ಷತ್ರಗಳಲ್ಲಿ ಅತ್ಯಂತ ದೊಡ್ಡ ಬದಲಾವಣೆ ಬರಲಿದೆ. ನೀವು ಹಿಂದೆ ತಿರುಗಿ ಎಂದಿಗೂ ನೋಡಬೇಡಿ. ಯಾರು ಏನು ಹೇಳುತ್ತಾರೆ ಎಂಬುದರ ಕಡೆ ಗಮನ ಕೊಡುವ ಅಗತ್ಯವಿಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ, ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನೀವು ನಿಮ್ಮ ಕಾಳಜಿ ವಹಿಸಿ ಆರೋಗ್ಯವಾಗಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ರಾಧೆ ರಾಧೆ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.